ಆ ಕರಾಳ ದಿನದ ರಾತ್ರಿ ಗಾಲ್ವಾನ್ ನದಿ ತುಂಬಾ ಗಂಭೀರವಾಗಿ ಹರಿತಾ ಇತ್ತು. ಗುಡುಗು ಮತ್ತು ಮಿಂಚು ಮೇಘಗಳ ಗರ್ಜನೆಗಳ ನಡುವೆ 14,000 ಎತ್ತರದಲ್ಲಿ ಇದ್ದ ಗಾಲ್ವಾನ್ ಮೌಂಟೈನ್ಸ್, ಗಾಲ್ವಾನ್ ಕಣಿವೆ ಹತ್ತಿರ ಇದ್ದ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ಕಡೆ ಇಂಡಿಯನ್ ಆರ್ಮಿ 16 ಬಿಹಾರ್ ಬಟಾಲಿಯನ್ಗೆ ಸೇರಿದ ಹವಾಲ್ದಾರ್ ಧರ್ಮವೀರ್ ಸಿಂಗ್ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದರು. ಸಿಂಗ್ ಅವರಿಗೆ ಸಡನ್ ಆಗಿ ಮೌಂಟೇನ್ ಹಿಂಬಂದಿ ಭಾಗದಿಂದ ನೂರಾರು ಜನರು ಓಡುವ ಬೂಟಿನ ಶಬ್ದ ಕೇಳಿತು. ಅವರು ಸ್ವಲ್ಪ ಮುಂದೆ ಹೋಗಿ ನೋಡಿದರೆ ಭಾರಿ ಸಂಖ್ಯೆಯಲ್ಲಿ ಚೈನೀಸ್ ಸೋಲ್ಜರ್ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ಕಡೆ ಬರ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ ಅಂದರೆ ಏನೋ ಮಾರ್ಚ್ ಫಾಸ್ಟ್ ಮಾಡುತ್ತಾ ಜಾಗಿಂಗ್ ಮಾಡುತ್ತಾ ಬರ್ತಾ ಇಲ್ಲ, ಗಾಳಿಗಿಂತ ಶರವೇಗದಲ್ಲಿ ಓಡುತ್ತಾ ಬರುತ್ತಾ ಇದ್ದಾರೆ. ಚೈನೀಸ್ ಸೋಲ್ಜರ್ಸ್ ಕಣ್ಣಲ್ಲಿ ಕೋಪ, ಪ್ರತೀಕಾರ, ಕೈಯಲ್ಲಿ ಮುಳ್ಳು ಸುತ್ತಿದ ರಾಡ್ಸ್, ಕತ್ತಲಲ್ಲಿ ನೋಡಕ್ಕೆ ವಿಷನ್ ಗ್ಲಾಸಸ್, ಹೆಲ್ಮೆಟ್ಸ್, ಜಾಕೆಟ್ಸ್, ಸ್ಟೋನ್ಸ್ ಅಂತಹ ಇಕ್ವಿಪ್ಮೆಂಟ್ಸ್ ಜೊತೆ ಒಬ್ಬರಲ್ಲ ಇಬ್ಬರಲ್ಲ ಸುಮಾರು 1200 ಮಂದಿ ಚೈನೀಸ್ ಟ್ರೂಪ್ಸ್ ಬರ್ತಾ ಇದ್ದಾರೆ. ಚೈನಾ ಸೋಲ್ಜರ್ಸ್ ಆಲ್ ಔಟ್ ಅಸಲ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಪಾಯಿಂಟ್ 14ಗೆ ವೆಸ್ಟ್ ಸೈಡ್ ನಲ್ಲಿ ಸ್ವಲ್ಪ ದೂರದಲ್ಲಿ ಇದ್ದ ಆಂಧ್ರ ಪ್ರದೇಶದ ವೀರ ಯೋಧ ಕೋಲ್ನಲ್ ಸಂತೋಷ್ ಬಾಬುಗೆ ಸಮಾಚಾರ ಸಿಕ್ಕಿದೆ. ಕೋಲ್ನಲ್ ಸಂತೋಷ್ ಬಾಬು ಕಡೆ ಕೇವಲ 400 ಮಂದಿ ಇಂಡಿಯನ್ ಸೋಲ್ಜರ್ಸ್ ಇದ್ದಾರೆ. ಆಲ್ರೆಡಿ ಇವರು 2 ಗಂಟೆಗಳ ಕಾಲ ಹೋರಾಡಿದ ಕಾರಣ ತುಂಬಾ ಟೈರ್ಡ್ ಆಗಿದ್ದಾರೆ. ನಮ್ಮ ಸೋಲ್ಜರ್ಸ್ ಕಡೆ ಯಾವ ವೆಪನ್ಸು ಇಲ್ಲ. ಒನ್ಲಿ 400 ಮಂದಿ ಇಂಡಿಯನ್ ಸೋಲ್ಜರ್ಸ್ 1200 ಮಂದಿ ಚೈನೀಸ್ ಸೈನಿಕರ ಜೊತೆಗೆ ಹೇಗೆ ಹೋರಾಡಿದರು? ಪ್ರಪಂಚದಲ್ಲಿ ಕೇಳಿ ನೋಡಿರದ ಹ್ಯಾಂಡ್ ಟು ಹ್ಯಾಂಡ್ ಕಾಂಪ್ಯಾಕ್ಟ್ ಜರುಗಲಿಕ್ಕೆ ಕಾರಣಗಳು ಏನು? ಕೋಲ್ನಲ್ ಸಂತೋಷ್ ಬಾಬು ಸಾರಥ್ಯದಲ್ಲಿ ನಡೆದ ಗಾಲ್ವಾನ್ ಕ್ಲಾಶ್ ಸನ್ನಿವೇಶಗಳನ್ನು ಕೇಳಿದರೆ ಎಂಥವರಿಗಾದರೂ ರೋಮಾಂಚನವಾಗುತ್ತದೆ. ದೇಶದ ಮೇಲೆ, ದೇಶದ ಸೈನಿಕರ ಮೇಲೆ ಭಕ್ತಿ ಪ್ರೇಮ ಉಕ್ಕುತ್ತದೆ. ಗಾಲ್ವಾನ್ ವಾಲಿ ಕ್ಲಾಶಸ್ಗೆ ಸೇರಿದ ಡಿಟೇಲ್ ಇನ್ಫೋ ಈ ವಿಡಿಯೋನಲ್ಲಿ ಇದೆ. ಈ ವಿಡಿಯೋನಲ್ಲಿ ಹೇಳುತ್ತಿರುವ ಇನ್ಸಿಡೆಂಟ್ಸ್ ಎಲ್ಲ ರಿಯಲ್ ಇನ್ಸಿಡೆಂಟ್ಸ್ ಆಗಿವೆ. ಇಂಡಿಯನ್ ಮೋಸ್ಟ್ ಫಿಯರ್ಲೆಸ್ 3 ಎಂಬ ಪುಸ್ತಕದಿಂದ ಆರಿಸಿದ ರಿಯಲ್ ಸ್ಟೋರಿ ಇದು. ಗಾಲ್ವಾನ್ ವಾಲಿನಲ್ಲಿ ಯುದ್ಧ ಹೇಗೆ ನಡೆದಿದೆ ಅಂತ ತಿಳಿಯೋಕೆ ನಾವು 14th ಮೇ 2020ಗೆ ಹೋಗಬೇಕು. ಈ ವಿಡಿಯೋ ಅಂತ್ಯದವರೆಗೂ ನೋಡಿ, ಇನ್ಸ್ಪೈರಿಂಗ್ ಆಗಿ ಥ್ರಿಲ್ಲಿಂಗ್ ಆಗಿ ಇರುತ್ತೆ. ಅದಕ್ಕೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ. ನಮ್ಮ HD ಚಾನಲ್ ಕನ್ನಡ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಮ್ಯಾಪ್ನ ಒಮ್ಮೆ ನೋಡಿ. ಇದು ಇಂಡಿಯಾನ ಚೈನಾ ಜೊತೆ ಬೇರ್ಪಡಿಸುವ ಬಾರ್ಡರ್. ಇದನ್ನು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರೀತಾರೆ. ಆರ್ಟಿಕಲ್ 370 ರದ್ದು ಮಾಡಿದ ನಂತರ LAC ಲಡಾಖ್ ಯೂನಿಯನ್ ಟೆರಿಟರಿ ಪರಿಧಿ ಒಳಗಡೆ ಸೇರಿದೆ. ಯೂನಿಯನ್ ಟೆರಿಟರಿ ಅಂದರೆ ಅಲ್ಲಿ ಕೇಂದ್ರಾಡಳಿತದ ಪ್ರಾಂತ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಡಳಿತ ನಡೆಸುತ್ತದೆ. LAC ಕಡೆ ಇದ್ದ ದೌಲತ್ ಬೇಗ್ ಓಲ್ಡಿ ಪೋಸ್ಟ್ಗೆ ಹೋಗಕ್ಕೆ ಸರಿಯಾದ ರೋಡ್, ಬ್ರಿಡ್ಜ್ ಸೌಕರ್ಯ ಇಲ್ಲ. ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದ ಕಾರಣ ಲೇನಿಂದ ದೌಲತ್ ಬೇಗ್ ಓಲ್ಡಿ ಪೋಸ್ಟ್ ಸೇರಲಿಕ್ಕೆ 2 ದಿನ ಆಗುತ್ತೆ. ಒಂದು ವೇಳೆ ಈ ಪೋಸ್ಟ್ ನಲ್ಲಿ ಚೈನಾ ಸೋಲ್ಜರ್ಸ್ ನಿಂದ ಗಲಭೆ ಆಗಿದ್ದರೆ ನಮ್ಮ ಆರ್ಮಿಯಲ್ಲಿ ಸೇರಲಿಕ್ಕೆ 2 ದಿನ ಆಗುತ್ತದೆ. ಈ ಸಿಚುವೇಶನ್ ನ ಗಮನಿಸಿದ ಇಂಡಿಯನ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಲೇಹ್ನಿಂದ DB ಓಲ್ಡಿ ಪೋಸ್ಟ್ಗೆ ಸೇರಲಿಕ್ಕೆ ಶಯಾಕ್ ನದಿ ಮೇಲಿಂದ ಒಂದು ರೋಡ್ ನ ನಿರ್ಮಿಸಿದೆ. ಈ ರೋಡ್ ಪುಣ್ಯಕ್ಕೆ 2 ದಿನದ ಪ್ರಯಾಣ 6 ಗಂಟೆಗೆ ಇಳಿಸಿದೆ. LAC ಬಾರ್ಡರ್ ಕಡೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದು ಚೈನಾ ಒಂದು ಥ್ರೆಟ್ ಆಗಿ ಭಾವಿಸಿದೆ. DB ಓಲ್ಡಿನ ಇನ್ನೊಂದು ಪ್ರಾಮುಖ್ಯತೆ ಏನೆಂದರೆ ಈ ಪೋಸ್ಟ್ ನಿಂದ ಈಸಿಯಾಗಿ ಕರಾಕೋರಂ ಪಾಸಸ್ ಗೆ ಸೇರಬಹುದು. ಚೈನಾ ಕಟ್ಟಿದ CPEC ಆಫ್ ಪ್ರಾಜೆಕ್ಟ್ ರೋಡ್ ನ ಸಹ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಈ ವಿಷಯ ತಿಳಿದ ಚೈನಾ ಬುದ್ಧ ಕೋಪ ಮುಗಿಲು ಮುಟ್ಟಿದೆ. ಮೇ 4th 2020 LAC ಬಾರ್ಡರ್ ಫೋರ್ಸ್ ಟೀಮ್ ನಲ್ಲಿ ಡಾಕ್ಟರ್ ಆದ ದೀಪಕ್ ನಾಯಕ್ ಲೇ ಬ್ಯಾರಕ್ಸ್ ನಲ್ಲಿ ಸೋಲ್ಜರ್ ಗೆ COVID-19 ಟೆಸ್ಟ್ ಮಾಡ್ತಾ ಇದ್ದರು. ಸಡನ್ಲಿ ಅವರಿಗೆ ಲೌಡ್ ಸ್ಪೀಕರ್ ನಲ್ಲಿ ಸುಬೇದಾರ್ ಸಾಬ್ ಅವರ ಅನೌನ್ಸ್ಮೆಂಟ್ ಕೇಳಿಸಿತು. ಅದೇನೆಂದರೆ ತಕ್ಷಣವೇ
ನಡುವೆ ಸೋಲ್ಜರ್ಸ್ LOC ಬಾರ್ಡರ್ ಕಡೆ ಇದ್ದ KM-120 ಪೋಸ್ಟ್ಗೆ ಹೋಗಲಿಕ್ಕೆ ಸಿದ್ಧರಾಗಬೇಕು ಅಂತ ಆರ್ಡರ್ ಕೊಟ್ಟಿದ್ದರು. ಮೇವಾ ಎಂಬ ಗ್ರಾಮದಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದ ಅವರ ಹೆಂಡತಿ ರೇಖಾಗೆ ದೀಪಕ್ ನಾಯಕ್ ವಿಡಿಯೋ ಕಾಲ್ ಮಾಡ್ತಾರೆ. ರೇಖಾ ಕಾಲ್ ನೋಡಿ ಕ್ಲಾಸ್ ರೂಮ್ ನಿಂದ ಹೊರಗೆ ಬಂದು ಕಾಲ್ ರಿಸೀವ್ ಮಾಡ್ತಾರೆ. ನೆಟ್ವರ್ಕ್ ಸರಿಯಾಗಿ ಇಲ್ಲದ ಕಾರಣ ವಿಡಿಯೋ ಕಾಲ್ ನಲ್ಲಿ ಸರಿಯಾಗಿ ಕ್ಲಾರಿಟಿ ಇಲ್ಲ. ದೀಪಕ್ ನಾಯಕ್ ರೇಖಾ ಜೊತೆ ನಾನು ಸ್ವಲ್ಪ ದಿನ ಸಂಪರ್ಕಕ್ಕೆ ಸಿಗಲ್ಲ, ಎಮರ್ಜೆನ್ಸಿ ಇಂಪಾರ್ಟೆಂಟ್ ವರ್ಕ್ ಮೇಲೆ ಮುಂದಕ್ಕೆ ಹೋಗಬೇಕು ಅಂತ ಕೊನೆಯದಾಗಿ ಮಾತಾಡಿದರು. ಇಲ್ಲಿ ಕಟ್ ಮಾಡಿದರೆ ಸುಬೇದಾರ್ ಸಾಬ್, ದೀಪಕ್ ನಾಯಕ್, ಹವಾಲ್ದಾರ್ ಧರ್ಮವೀರ್ ಜೊತೆ ಸೇರಿ 72 ಮಂದಿ 16 ಬಿಹಾರ್ ರೆಜಿಮೆಂಟ್ ಸೋಲ್ಜರ್ಸ್ ಮೇ 5 ಮಾರ್ನಿಂಗ್ KM-120 ಆರ್ಮಿ ಪೋಸ್ಟ್ ಗೆ ತಲುಪಿದರು. KM-120 ಆರ್ಮಿ ಪೋಸ್ಟ್ ಶಯಾಕ್ ನದಿ ತೀರದಲ್ಲಿ ಇದೆ. ಇಷ್ಟು ಸ್ಪೀಡ್ಸ್ ಆಗಿ ಟ್ರೂಪ್ಸ್ ನ ಡಿಸ್ಪ್ಲೇಸ್ಡ್ ಮಾಡಲಿಕ್ಕೆ ಕಾರಣ ಚೈನಾ ಆರ್ಮಿ LAC ಬಾರ್ಡರ್ ನಲ್ಲಿ ಇದ್ದ ಇಂಡಿಯನ್ ಆರ್ಮಿ ಪೋಸ್ಟ್ ಆದ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ಕಡೆ ನುಗ್ತಾ ಇರೋದು. ಮೇ 6 ಇಂಡಿಯನ್ ಟ್ರೂಪ್ಸ್ ಶಯಾಕ್ ನದಿ ತೀರ ದಾಟಿ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ಮುಟ್ಟಿದರು. ದೀಪಕ್ ನಾಯಕ್ ಮೆಡಿಕಲ್ ಇಕ್ವಿಪ್ಮೆಂಟ್ ನ ಸೆಟಪ್ ಮಾಡಿ ಅದರಲ್ಲಿ ಫಸ್ಟ್ ಏಡ್ ಮೆಡಿಸಿನ್ಸ್, ಮೆಡಿಕಲ್ ಸಪ್ಲೈಸ್, ಬ್ಯಾಂಡೇಜ್, ಆಕ್ಸಿಜನ್ ಸಿಲಿಂಡರ್ಸ್ ಮುಂತಾದ ಇಕ್ವಿಪ್ಮೆಂಟ್ಸ್ ನ ಅರೇಂಜ್ ಮಾಡಿದರು. ಮೇ 7 ಮಧ್ಯಾಹ್ನ ಚೈನೀಸ್ ಟ್ರೂಪ್ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ಕಡೆ ಬಂದು ಗಾಲ್ವಾನ್ ಕಣಿವೆ ನಮ್ಮದು, ಈ ಏರಿಯಾ ನಮಗೆ ಸೇರಿದೆ, ನೀವು ಹಿಂದಕ್ಕೆ ಸರಿರಿ ಅಂತ ಇಂಡಿಯನ್ಸ್ ಆರ್ಮಿ ಜೊತೆ ಜಗಳಕ್ಕೆ ಬಂದರು. 16 ಬಿಹಾರ್ ರೆಜಿಮೆಂಟ್ ನ ಲೀಡ್ ಮಾಡ್ತಿದ್ದ ರವಿಕಾಂತ್ ಚೈನಾ ಸೋಲ್ಜರ್ಸ್ಗೆ ಗಟ್ಟಿಯಾಗಿ ತಿರುಗಿ ಬಿದ್ದರು. ಇದು ನಮ್ಮ ಏರಿಯಾ, ನಮ್ಮ ದೇಶಕ್ಕೆ ಸೇರಿದ್ದು, ನೀವು ಇಲ್ಲಿಂದ ಹಿಂದಕ್ಕೆ ಹೋಗಿ ಅಂತ ವಾರ್ನಿಂಗ್ ಕೊಟ್ಟರು. ಮಾತಲ್ಲಿ ಜಗಳವಾಯಿತು. ಜಗಳ ಮುಂದಕ್ಕೆ ಹೋಗಿ ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡೋ ಅಷ್ಟು ಗಲಭೆ ಆಯಿತು. ಇಲ್ಲಿ ಇಂಡಿಯಾ ಚೈನಾ ಸೋಲ್ಜರ್ಸ್ ಗನ್ಸ್, ವೆಪನ್ಸ್ ಜೊತೆ ಯಾಕೆ ಯೂಸ್ ಮಾಡ್ತಿಲ್ಲ ಅಂತ ನಿಮ್ಮಲ್ಲಿ ಕೆಲವರಿಗೆ ಡೌಟ್ ಬರಬಹುದು. ಬೇಸಿಕಲಿ 1996 ನಲ್ಲಿ ಇಂಡಿಯಾ ಚೈನಾ ನಡುವೆ ಇದ್ದ ಒಪ್ಪಂದದ ಪ್ರಕಾರ LAC ಬಾರ್ಡರ್ ನಲ್ಲಿ ಆರ್ಮ್ಸ್, ಗನ್ಸ್ ಆರ್ ವೆಪನ್ಸ್ ಯೂಸ್ ಮಾಡಿ ಓಪನ್ ಫೈರ್ ಮಾಡಕೂಡದು ಅಂತ ಪ್ರೋಟೋಕಾಲ್ ಇದೆ. ಅದಕ್ಕೆ ಇಂಡಿಯಾ ಚೈನಾ ಸೋಲ್ಜರ್ಸ್ ಕೈಗಳಿಂದ, ಕಲ್ಲು ಮುಳ್ಳುಗಳಿಂದ, ಕಬ್ಬಿಣದ ರಾಡ್ಗಳಿಂದ ಹೊಡೆದಾಡಿಕೊಳ್ಳುತ್ತಾರೆ. ಇಲ್ಲಿ ಕಾನ್ಸ್ಟೆಂಟ್ ಆಗಿ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ನಲ್ಲಿ ಇಂಡಿಯಾ ಚೈನಾ ಸೋಲ್ಜರ್ಸ್ ನಡುವೆ ಗಲಭೆ, ಜಗಳಗಳು ಅವಾಗ ನಡೀತಾನೆ ಇರುತ್ತವೆ. ಜೂನ್ 6 ಇಂಡಿಯನ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಹರಿಂದರ್ ಸಿಂಗ್, ಚೈನಾ ಕಮಾಂಡರ್ ಲೋ ಲೀ ನಡುವೆ ಮೀಟಿಂಗ್ ನಡೆದಿದೆ. ಈ ಮೀಟಿಂಗ್ ನಲ್ಲಿ ಎರಡು ದೇಶಗಳು ಪಾಯಿಂಟ್ 14 ಇಂದ ಹಿಂದಕ್ಕೆ ಹೋಗಬೇಕು ಅಂತ ತೀರ್ಮಾನಿಸಿದರು. ಈ ಮೀಟಿಂಗ್ ತುಂಬಾ ಪೀಸ್ಫುಲ್ ಆಗಿ ನಡೆದಿದೆ. ಆದರೂ ನರಿಬುದ್ಧಿಯ ಚೈನಾ ಜೂನ್ 7 ಅಧಿಕ ಸಂಖ್ಯೆಯಲ್ಲಿ ಚೈನಾ ಸೋಲ್ಜರ್ಸ್ ನ ಪಾಯಿಂಟ್ 14 ನಲ್ಲಿ ಇಳಿಸಿದೆ. ಇಂಡಿಯನ್ ಸೋಲ್ಜರ್ಸ್ ಚೈನೀಸ್ ಟ್ರೂಪ್ಸ್ ಗೆ ವಾರ್ ಮಾಡಿದರು. ನಿಮ್ಮ ಕಮಾಂಡಿಂಗ್ ಆಫೀಸರ್ ಮೀಟಿಂಗ್ ನಲ್ಲಿ ಏನು ಒಪ್ಪಿಕೊಂಡರು? ನೀವು ಇಲ್ಲಿ ಏನು ಮಾಡುತ್ತಾ ಇದ್ದೀರಿ? ನೀವು ಇಮಿಡಿಯೇಟ್ ಆಗಿ ಹಿಂದಕ್ಕೆ ಹೋಗಿ, ಇಲ್ಲ ಅಂದರೆ ನೀವು ಪರಿಣಾಮಗಳನ್ನು ನೋಡಬೇಕು ಅಂತ ವಾರ್ನಿಂಗ್ ಮಾಡಿದರು. ಅವರು ಸ್ವಲ್ಪ ಹಿಂದಕ್ಕೆ ಹೋಗೋ ತರ ಮಾಡಿ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ಕಿಂತ ಹಿಂದಕ್ಕೆ ಹೋಗಲ್ಲ ಅಂತ ಹಠ ಹಿಡಿದರು. ಪಾಯಿಂಟ್ 14 ನಲ್ಲಿ ಟೆಂಟ್ ಹಾಕಿದರು. ಇವರು ಟೆಂಟ್ ಹಾಕಿದ್ದು ಇಂಡಿಯನ್ ಆರ್ಮಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಜೂನ್ 14 ಇಂಡಿಯನ್ ಕಮಾಂಡಿಂಗ್ ಆಫೀಸರ್ ಚೈನಾ ಟ್ರೂಪ್ ಆಫೀಸರ್ ಕಡೆ ಹೋಗಿ, ಇದು ಇಂಡಿಯನ್ ಟೆರಿಟರಿ, ಈ ಇಶ್ಯೂನ ದೊಡ್ಡದು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಆದರೂ ಅವರು ಹಿಂದಕ್ಕೆ ಹೋಗಕ್ಕೆ ಜಗ್ಗಲಿಲ್ಲ. ಜೂನ್ 15 ಚೈನಾ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ಹತ್ತಿರ ಅಬ್ಸರ್ವೇಷನ್ ಕೋಸ್ಟ್ ಕಟ್ಟಲು ಶುರು ಮಾಡಿದರು. ಈ ಅಬ್ಸರ್ವೇಷನ್ ಕೋಸ್ಟ್ ಕಟ್ಟಿದರೆ ಇದರ ಮೇಲಿನಿಂದ ಚೈನಾ ಆರ್ಮಿ ಇಂಡಿಯನ್ ಆರ್ಮಿ ಮೂವ್ಮೆಂಟ್ಸ್ ನ ಅಬ್ಸರ್ವ್ ಮಾಡಬಹುದು. ಇದರಿಂದ ಇಂಡಿಯನ್ ಆರ್ಮಿಯ ಕೋಪ ಇನ್ನೂ ಜಾಸ್ತಿ ಆಯಿತು. ಕರ್ನಲ್ ಸಂತೋಷ್ ಬಾಬು ಈಗ ಅಖಾಡಕ್ಕೆ ಇಳಿದರು. ಇನಫ್ ಇಸ್ ಇನಫ್, ಇವಾಗ ಚೈನಾ ಸೈನಿಕರಿಗೆ ಪಾಠ ಕಲಿಸಬೇಕು ಅಂತ ತೀರ್ಮಾನಿಸಿದ ಸಂತೋಷ್ ಬಾಬು ಚೈನಾ ಪುಂಡರ ಮೇಲೆ ಆಲ್ ಔಟ್ ಅಸಲ್ಟ್ ಮಾಡಲಿಕ್ಕೆ ಹೈಯರ್ ಮ್ಯಾನೇಜ್ಮೆಂಟ್ ಕಡೆ ಪರ್ಮಿಷನ್ ಕೇಳಿದರು. ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸಂತೋಷ್ ಬಾಬು 75 ಮಂದಿ ರಿಸರ್ವ್ ಟ್ರೂಪ್ಸ್ ಯಂಗ್ ಆಫೀಸರ್ಸ್ ಜೊತೆ ಕ್ಯಾಪ್ಟನ್ ಮಾಣಿಕ್ ಬಾ ಸಹರಂಗದಲ್ಲಿ ಇಳಿಸಿದರು. ಕ್ಯಾಪ್ಟನ್ ಸ್ವೈಬಾ ಮಾಣಿಕ್ ಬಾ ಯಾರು ನಿಮಗೆ ಗೊತ್ತು ಅಲ್ಲವೇ? ಇವರು ಚೈನಾ ಆರ್ಮಿಗೆ ಹೆದರಿಸುವ ವಿಡಿಯೋ ತುಂಬಾ ವೈರಲ್ ಆಗಿದೆ. ಫುಲ್ಲಿ ಟೆಂಪರ್, ಹೈ ಸ್ಪಿರಿಟ್, ನೆಕ್ಸ್ಟ್ ಲೆವೆಲ್ ಟೀಮ್ ಜೊತೆ
ಕೋಲ್ನಲ್ ಸಂತೋಷ್ ಬಾಬು ರೆಡಿಯಾಗಿ ಇದ್ದಾರೆ. ಹೈಯರ್ ಮ್ಯಾನೇಜ್ಮೆಂಟ್ ಅಪ್ರೂವಲ್ಗೆ ಕಾಯುತ್ತಾ ಇದ್ದಾರೆ. ಮಧ್ಯಾಹ್ನ ಸರಿಯಾಗಿ 3 ಗಂಟೆಗೆ ಹೈಯರ್ ಮ್ಯಾನೇಜ್ಮೆಂಟ್ ಗೋ ಹೆಡ್ ಅಂತ ಆದೇಶ ಕೊಟ್ಟರು. ಏನಾದರೂ ಆದರೂ ನಾವು ಇದ್ದೀವಿ, ನಾವು ನೋಡ್ಕೋತೀವಿ ಅಂತ ಅಪ್ರೂವಲ್ ಕೊಟ್ಟರು. ಸಂತೋಷ್ ಬಾಬು ಅಂಡ್ ಟೀಮ್ ಚೈನೀಸ್ ಟ್ರೂಪ್ಸ್ ಮೇಲೆ ಚಾರ್ಜ್ ಆದರು. ಹಿಂದಕ್ಕೆ ಹೋಗಿ ಅಂತ ವಾರ್ನಿಂಗ್ ಕೊಡುತ್ತಾ ಮುಂದೆ ಬಂದವರನ್ನು ಹೊಡೆಯುತ್ತಾ ಮುಂದಕ್ಕೆ ನಡೆದರು. ಸಂತೋಷ್ ಬಾಬು ಇಂಡಿಯನ್ ಸೋಲ್ಜರ್ಸ್ಗೆ ಫಸ್ಟ್ ಅಬ್ಸರ್ವೇಷನ್ ಕೋಸ್ಟ್ ನ ಧ್ವಂಸ ಮಾಡಿ ಅಂತ ಆರ್ಡರ್ ಕೊಟ್ಟರು. ಕೋಲ್ನಲ್ ಸಂತೋಷ್ ಬಾಬು ಆಪರೇಷನ್ ಫ್ರಂಟ್ ನಿಂದ ಲೀಡ್ ಮಾಡಿದರು ಅಂತ ಹವಾಲ್ದಾರ್ ಧರ್ಮವೀರ್ ಸಿಂಗ್ ಹೇಳಿದರು. ಇಲ್ಲಿ ಕಟ್ ಮಾಡಿದರೆ ಕೋಲ್ನಲ್ ಸಂತೋಷ್ ಬಾಬು ಚೈನೀಸ್ ಕಮಾಂಡರ್ ಹತ್ತಿರ ಹೋಗಿ ಹಿಂದಕ್ಕೆ ಹೋಗಿ ಅಂತ ರಿಕ್ವೆಸ್ಟ್ ಮಾಡಿ ಸಿಚುವೇಶನ್ ನ ಹಾಳು ಮಾಡಬೇಡಿ ಅಂತ ಅವರಿಗೆ ಒಪ್ಪಿಸಲಿಕ್ಕೆ ನೋಡಿದರು. ಆಫೀಸರ್ ಬಾಬು ಅವರನ್ನು ಹಿಂದಕ್ಕೆ ತಳ್ಳಿದರು. ಕೋಲ್ನಲ್ ಬಾಬು ಅವರು ಸಹ ಕೈ ಮಾಡಿದರು. ನೋಡುತ್ತಾ 2 ದೇಶಗಳ ನಡುವೆ ಸಮರವೇ ಶುರುವಾಯಿತು. ಚೈನಾ ಸೋಲ್ಜರ್ಸ್ ರಾಡ್ಸ್ ತಗೊಂಡು ಬಂದರು. ಇನ್ನು ಕೆಲವರು ಚೈನಾ ಟ್ರೂಪ್ಸ್ ನಿಂದ ಬೇರೆಯಾಗಿ ಮೌಂಟೇನ್ಸ್ ಮೇಲೆ ಹೋಗಿ ಬಚ್ಚಿಟ್ಟುಕೊಂಡು ಕಲ್ಲುಗಳಿಂದ ದಾಳಿ ಮಾಡಿದರು. ಕೆಲವು ನಿಮಿಷಗಳ ಕಾಲ ಭಯಂಕರವಾಗಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಪ್ಯಾಕ್ಟ್ 2 ವರ್ಗಗಳ ನಡುವೆ ನಡೆಯಿತು. ಕೈ ಕಾಲುಗಳಿಂದ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡರು. ಇಂಡಿಯನ್ ಸೋಲ್ಜರ್ಸ್ ಚೈನೀಸ್ ಸೋಲ್ಜರ್ಸ್ ಅವರು ತಂದಿದ್ದ ರಾಡ್ಸ್ ಕಿತ್ತುಕೊಂಡು ಅವರ ಮೇಲೆ ಪ್ರತಿದಾಳಿ ಮಾಡಿದರು. ಕ್ಯಾಪ್ಟನ್ ಸ್ವೈಬಾ ನವವಧುವಿನಂತೆ 1 ಲಕ್ಷ ರೆಡ್ ಬೂಸ್ಟ್ ಕುಡಿದ ಉತ್ಸಾಹದಿಂದ ಚೈನೀಸ್ ಸೋಲ್ಜರ್ಸ್ ಮೇಲೆ ಏರಿದರು. ಫೈನಲಿ ಇಂಡಿಯನ್ ಟೀಮ್ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ನಿಂದ ಚೈನಾ ಟ್ರೂಪ್ ನ ಹಿಂದಕ್ಕೆ ತಳ್ಳಿದರು. ಆದರೆ ಈ ಕ್ಲಾಶ್ ನಲ್ಲಿ ಚೈನಾ ಕಮಾಂಡರ್ ಕೋ ಚೆನ್ ಹೋಂಗಿಯುಮ್, ಇಂಟರ್ಪ್ರಿಟರ್ನರ್ ಝಿ ಆಂಗ್ರಾನ್ 6 ಜನ ಚೈನೀಸ್ ಸೋಲ್ಜರ್ಸ್ ತೀವ್ರವಾಗಿ ಗಾಯಪಟ್ಟರು. ಇಲ್ಲಿ ಇಂಟರ್ಪ್ರಿಟರ್ನರ್ ಝಿ ಆಂಗ್ರಾನ್ ಅವರ ಕೆಲಸ ಏನೆಂದರೆ ಲ್ಯಾಂಗ್ವೇಜ್ ನ ಟ್ರಾನ್ಸ್ಲೇಟ್ ಮಾಡೋದು. ಚೈನೀಸ್ ಅವರಿಗೆ ಇಂಗ್ಲಿಷ್ ಬರಲ್ಲ, ಇಂಡಿಯನ್ಸ್ಗೆ ಚೈನೀಸ್ ಬರಲ್ಲ. ಚೈನಾ ಮತ್ತು ಇಂಡಿಯನ್ ಸೋಲ್ಜರ್ಸ್ ನಡುವೆ ಕಮ್ಯುನಿಕೇಶನ್ ಗ್ಯಾಪ್ ತುಂಬಾ ಇದೆ. ತೀವ್ರವಾಗಿ ಗಾಯಗೊಂಡ ಆರ್ಮಿ ಆಫೀಸರ್ಸ್ ಮತ್ತು ಸೋಲ್ಜರ್ಸ್ ನ ಇಂಡಿಯಾ ಬಂಧಿಸಿದೆ. ಇವರನ್ನು ಬಿಟ್ಟು ಚೈನಾ ಟ್ರೂಪ್ ಹಿಂದಕ್ಕೆ ಓಡಿ ಹೋಗಿದೆ. ಕೋಲ್ನಲ್ ಸಂತೋಷ್ ಬಾಬು ಬಂದಿಯಾಗಿ ಮಾಡಿದ ಆಫೀಸರ್ಸ್ ನ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಮಾಡಿ ಅಂತ ದೀಪಕ್ ನಾಯಕ್ಗೆ ಆದೇಶಿಸಿದರು. ಮೇನ್ಲಿ ಆಗಿ ಕಮಾಂಡಿಂಗ್ ಆಫೀಸರ್ ಚೆನ್ ಹೋಂಗಿಯುಮ್, ಇಂಟರ್ಪ್ರಿಟನರ್ ಚೆನ್ ಜಿಯಾಂಗ್ ಗ್ರೂನ್ ಅವರ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಕರ್ನಲ್ ಬಾಬು ಪ್ರೊಫೆಷನಲಿಸಂ ನೋಡಿ ನಮ್ಮ ಶತ್ರು ರಾಷ್ಟ್ರದವರಿಗೂ ಸಹ ಫಸ್ಟ್ ಏಡ್ ಕೊಡಿಸಿ ಅಂತ ಆದೇಶಿಸಿದರು. ದೀಪಕ್ ನಾಯಕ್ ಅವರು ಚೈನಾ ಆಫೀಸರ್ಗೆ ಫಸ್ಟ್ ಏಡ್ ಕೊಡುತ್ತಿರುವಾಗ ಚೈನಾ ಟ್ರೂಪ್ ಅವರ ಮೇಲೆ ಸ್ಟೋನ್ ಬೆಲ್ಟಿಂಗ್ ಮಾಡಿದರು. ನಾಯಕ್ ಅರುಣ್ ಅವರು ಲೌಡ್ ಸ್ಪೀಕರ್ ನಲ್ಲಿ ನಾವು ಫಸ್ಟ್ ಏಡ್ ಮಾಡ್ತಾ ಇರುವುದು ಚೈನಾ ಆಫೀಸರ್ಸ್ಗೆ ಸ್ಟೋನ್ ಬೆಲ್ಟಿಂಗ್ ನಿಲ್ಲಿಸಿ ಅಂತ ಅನೌನ್ಸ್ ಮಾಡಿದರು. ಇಂಗ್ಲಿಷ್ ಅರ್ಥವಾಗದ ಚೈನೀಸ್ ಟ್ರೂಪ್ ಅವರ ಮೇಲೆ ದಾಳಿ ಮಾಡಿದರು. ಸೊ ಈ ಕ್ಲಾಶ್ ನಲ್ಲಿ ಕಮ್ಯುನಿಕೇಶನ್ ಇಶ್ಯೂ ದೊಡ್ಡ ಪ್ರಾಬ್ಲಮ್ ಆಗಿದೆ. ಈ ಚೈನೀಸ್ ಸೋಲ್ಜರ್ಸ್ಗೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡುವ ಆಫೀಸರ್ ಸಾವು ಬದುಕಿನಲ್ಲಿ ಹೋರಾಡುತ್ತಾ ಇದ್ದಾರೆ. ಕೋಲ್ನಲ್ ಬಾಬುಗೆ ಚೈನಾ ಏನೋ ದೊಡ್ಡ ಅನಾಹುತ ತಂದೊಡ್ಡಲಿದೆ ಅಂತ ಅರ್ಥವಾಯಿತು. ತತ್ಕ್ಷಣವೇ ಆರ್ಮಿ ಪೋಸ್ಟ್ KM-120 ನಿಂದ ಅಡಿಷನಲ್ ಟ್ರೂಪ್ಸ್ ನ ಕರೆಸಿಕೊಂಡರು. ಸುಮಾರು ಇಲ್ಲಿ 400 ಮಂದಿ ಇಂಡಿಯನ್ ಟ್ರೂಪ್ಸ್ ಇದ್ದಾರೆ. ರಾತ್ರಿ ಸರಿಯಾಗಿ 7:30 ನರಿಬುದ್ಧಿಯ ಚೈನಾ ಸೋಲ್ಜರ್ಸ್ ಭಾರಿ ಸಂಖ್ಯೆಯಲ್ಲಿ ಪ್ಯಾಟ್ರೋಲಿಂಗ್ ಪಾಯಿಂಟ್ 14 ಕಡೆ ಸೇರಿದರು. ಈ ಸಲ ಬಂದ ಚೈನೀಸ್ ಟ್ರೂಪ್ಸ್ ರೆಗ್ಯುಲರ್ ಆಗಿ ಬರೋ ಪ್ಯಾಟ್ರೋಲಿಂಗ್ ಸೋಲ್ಜರ್ಸ್ ಗಿಂತ ಭಿನ್ನವಾಗಿ ಇದ್ದರು. ಅವರ ಕಡೆ ಮುಳ್ಳು ಸುತ್ತಿದ ರಾಡ್ಸ್, ಹೆಲ್ಮೆಟ್ಸ್, ಜಾಕೆಟ್ಸ್ ಹಾಕಿಕೊಂಡಿದ್ದರು. ಫ್ಲಾಶ್ ಲೈಟ್, LED ಕೆಪಾಸಿಟರ್ಸ್ ತಂದಿದ್ದರು. LED ಕೆಪಾಸಿಟರ್ಸ್ ಅಂದರೆ ಫ್ಲಾಶ್ ಲೈಟ್ ತರ ಇರೋ ಒಂದು ಡಿವೈಸ್. ಈ ಲೈಟ್ ಕಣ್ಣಲ್ಲಿ ಬಿದ್ದರೆ ಕಣ್ಣು ಮಂಜಾಗುತ್ತದೆ. ಕೆಲವು ನಿಮಿಷಗಳ ಕಾಲ ಕಣ್ಣುಗಳು ಕಾಣಿಸಲ್ಲ. ಈ ತರಹದ ಎಕ್ವಿಪ್ಮೆಂಟ್ ರೀಸೆಂಟ್ ಆಗಿ ಹಾಂಗ್ಕಾಂಗ್ ಟೆರರಿಸ್ಟ್ ನ ಮಣಿಸಲಿಕ್ಕೆ ಪ್ರಯೋಗಿಸಿದ್ದರು. ಈ ಬಾರಿ ಚೈನಾ ಅವರು ಸ್ಪೆಷಲ್ ಫೋರ್ಸ್ ಟೀಮ್ಸ್ ನ ರಣರಂಗಕ್ಕೆ ಇಳಿಸಿದೆ. 1200 ಮಂದಿ ಸೋಲ್ಜರ್ಸ್ ನ ನೋಡಿ ಹವಾಲ್ದಾರ್ ಧರ್ಮವೀರ್ ಸಿಂಗ್ ಉನ್ಕಿ ಮೇನ್ ಫೋರ್ಸ್ ಆಗೈ ಅಂತ ಕೂಗಿದರು. ಚೈನಾ ಗ್ರೂಪ್ ತಮಗಿಂತ 3 ಪಟ್ಟು ಅಧಿಕ ಸಂಖ್ಯೆಯಲ್ಲಿ ಇದ್ದಾರೆ. ಗಾಲ್ವಾನ್ ನದಿಯ ಪ್ರವಾಹ ಗರ್ಜನಕ್ಕೆ ಯಾರಿಗೂ ಏನು ಕೇಳಿಸುತ್ತಿಲ್ಲ. ಇದುವೇ ನೋಡಿ ಕರಾಳ ರಾತ್ರಿಯಲ್ಲಿ ನಡೆದ ನಿಜವಾದ ರೋಮಾಂಚನವಾದ ಗಾಲ್ವಾನ್ ಕ್ಲಾಶ್. ಪಾಸ್ಟ್ ಸೋ ಮೆನಿ ಡಿಕೇಡ್ಸ್ ಈ ತರಹದ ಹ್ಯಾಂಡ್ ಟು ಹ್ಯಾಂಡ್ ಕಾಂಪ್ಯಾಕ್ಟ್ ನೋಡಿಲ್ಲ ಅಂತ ಸೋಲ್ಜರ್ಸ್ ಹೇಳಿಕೊಂಡರು. 1200 ಮಂದಿ ಫುಲ್ಲಿ ಇಕ್ವಿಪ್ಡ್ ಚೈನೀಸ್ ಟ್ರೂಪ್ಸ್ ನ ಜೊತೆ ಆಲ್ರೆಡಿ 2 ಗಂಟೆಗಳ ಕಾಲ ಯುದ್ಧ ಮಾಡಿ ಟಯರ್ಡ್ ಆಗಿದ್ದ ಕೋಲ್ನಲ್ ಸಂತೋಷ್ ಬಾಬು ಟ್ರೂಪ್ ಹೋರಾಡಿದೆ.
ಆದರೂ ಕರ್ನಲ್ ಬಾಬು ಎಲ್ಲಿ ಸೋತಿಲ್ಲ. ಇಂಡಿಯನ್ ಆರ್ಮಿ ಹೈ ಸ್ಪಿರಿಟ್ ನಿಂದ ಅವರ ಮೇಲೆ ನುಗ್ಗಿದೆ. ಎಷ್ಟು ಜನ ಇದ್ದಾರೆ ಅಂತ ಅಲ್ಲ, ಎಷ್ಟು ದಮ್ಮು ಇದೆ ಅಂತ ಅನ್ನೋದೇ ಮ್ಯಾಟರ್ ಆಗುತ್ತೆ. ಇಂಡಿಯನ್ ಆರ್ಮಿ ಹೈ ಸ್ಪಿರಿಟ್ ನಿಂದ ಅವರ ಮೇಲೆ ನುಗ್ಗಿದೆ. ಇಂಡಿಯಾ, ಪಾಕಿಸ್ತಾನ್, ಅಮೆರಿಕ, ರಷ್ಯಾ ದೇಶಗಳಿಗೆ ರಿಯಲ್ ಟೈಮ್ ವಾರ್ ಎಕ್ಸ್ಪೀರಿಯನ್ಸ್ ಇದೆ. ಪಾಕಿಸ್ತಾನ್ ಇಂಡಿಯಾ ಜೊತೆ ಸೋತರು ಅವರಿಗೆ ರಿಯಲ್ ಟೈಮ್ ವಾರ್ ಹೇಗೆ ಇರುತ್ತದೆ ಅಂತ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ಚೈನಾಗೆ ರಿಯಲ್ ಟೈಮ್ ವಾರ್ ಎಕ್ಸ್ಪೀರಿಯನ್ಸ್ ಇಲ್ಲ. 1962 ಯುದ್ಧ ಬಿಟ್ಟು ಅವರಿಗೆ ವಾರ್ ಮಾಡುವ ಎಕ್ಸ್ಪೀರಿಯನ್ಸ್ ಇಲ್ಲ. ಎರಡು ವರ್ಗಗಳ ನಡುವೆ ಭಯಂಕರವಾದ ವಾರ್ ರಾತ್ರಿ 8 ಗಂಟೆವರೆಗೂ ನಡೆದಿದೆ. 8 ಗಂಟೆಗಳ ಕಾಲ ನಂತರ ಫಸ್ಟ್ ಏಡ್ ಕೊಡುತ್ತಿದ್ದ ದೀಪಕ್ ನಾಯಕ್ ಮಿಸ್ ಆಗಿದ್ದಾರೆ. ಕಾಂಟ್ಯಾಕ್ಟ್ಗೆ ಸಿಗುತ್ತಿಲ್ಲ. 8:30 ನಿಮಿಷಕ್ಕೆ ಕರ್ನಲ್ ಸಂತೋಷ್ ಬಾಬು ಸಹ ಮಿಸ್ ಆದರು. ಅವರ ಪರ್ಸನಲ್ BSNL ಫೋನ್ ಸಹ ರಿಂಗ್ ಆಗುತ್ತಿಲ್ಲ. ರಾತ್ರಿ 9 ಗಂಟೆಗೆ ಚೈನಾ ಸ್ಪೆಷಲ್ ಫೋರ್ಸ್ ಟೀಮ್ ಇನ್ನೊಮ್ಮೆ ಅಟ್ಯಾಕ್ ಮಾಡಿತು. ಈ ಸಾರಿ ನಾಥೂರಾಮ್ ಸೋರೆನ್ ಅವರು ಭಯಂಕರವಾಗಿ ಚೈನಾ ಟ್ರೂಪ್ ಮೇಲೆ ನುಗ್ಗಿದರು. ಸೋರೆನ್ ತೋರಿಸಿದ್ದ ಸಾಹಸಕ್ಕೆ ಚೈನಾ ಸೋಲ್ಜರ್ಸ್ ತಣ್ಣಗಾದರು. ಸೋರೆನ್ ಕೊಟ್ಟ ಧೈರ್ಯದ ಮಾತುಗಳಿಂದ ಇಂಡಿಯನ್ ಸೋಲ್ಜರ್ಸ್ ಮೋಟಿವೇಟ್ ಆದರು. ಚೈನಾ ಟ್ರೂಪ್ ಭಾರಿ ಸಂಖ್ಯೆಯಲ್ಲಿ ಇದ್ದ ಕಾರಣ ಸುಬೇದಾರ್ ಸೋರೆನ್ ಅವರ ಕಾಂಟ್ಯಾಕ್ಟ್ ಸಹ ಮಿಸ್ ಆಯಿತು. ಎರಡು ದೇಶದ ಸೋಲ್ಜರ್ಸ್ ತೀವ್ರವಾಗಿ ಗಾಯಗೊಂಡರು. ರಾತ್ರಿ 10:30 ಇಂಡಿಯನ್ ಸೋಲ್ಜರ್ಸ್ ಫ್ರೆಶ್ ಆಗಿ ಶಕ್ತಿ ತಂದುಕೊಂಡು ಚೈನೀಸ್ ಟ್ರೂಪ್ ಮೇಲೆ ದಾಳಿ ಮಾಡಿತು. ಚೈನಾ ಟ್ರೂಪ್ ಹಿಂದಕ್ಕೆ ಹೋದರು. ಅರ್ಧರಾತ್ರಿ ಕರ್ನಲ್ ಬಾಬು ಬಾಡಿ ಸಿಕ್ಕಿತು. ತಕ್ಷಣ ಹಾಸ್ಪಿಟಲ್ಗೆ ಕಳಿಸಿದರು. ಆದರೆ ಅವರು ಅಷ್ಟೊತ್ತಿಗೆ ಮರಣ ಹೊಂದಿದ್ದರು. ಪ್ಯಾಟ್ರೋಲಿಂಗ್ ಪಾಯಿಂಟ್ 14ನಲ್ಲಿ ಚೈನಾ ಬಾಡೀಸ್ ಜೊತೆ ನಮ್ಮ ದೇಶಕ್ಕಾಗಿ ವೀರಮರಣ ಹೊಂದಿದ ಜವಾನರ ಮೃತದೇಹಗಳು ಸಿಕ್ಕಿವೆ. ಚೈನಾ ಕಮಾಂಡರ್ ಇಂಟರ್ಪ್ರೆಟರ್ ಸಹ ತೀರಿ ಹೋದನು. ನೆಕ್ಸ್ಟ್ ಡೇ ಮಾರ್ನಿಂಗ್ ಚೈನಾ ಟ್ರೂಪ್ಗೆ ನಕ್ಷತ್ರಗಳನ್ನು ತೋರಿಸಿದ್ದ ನಾಥೂರಾಮ್ ಸೋರೆನ್ ಡೆಡ್ ಬಾಡಿ ಸಿಕ್ಕಿತು. ಗಾಲ್ವಾನ್ ನದಿ ತೀರದಲ್ಲಿ ಒಡೆದು ಹೋಗಿದ್ದ ಟಿಂಚರ್ ಬಾಟಲ್ಸ್, ಕಾಟನ್ ಬಿದ್ದಿತ್ತು. ಅದು ಏನು ಅಂತ ನೋಡಿದರೆ ಗಲಭೆಯ ದಿನ 8 ಗಂಟೆ ನಿಮಿಷಕ್ಕೆ ಮಿಸ್ ಆದ ಡಾಕ್ಟರ್ ದೀಪಕ್ ನಾಯಕ್ ಅವರ ಬಾಡಿ ಸಿಕ್ಕಿತು. ಕರ್ನಲ್ ರವಿ ಬಾಬು ಏನು ಹೇಳುತ್ತಿದ್ದಾರೆ ಅಂದರೆ, ಚೈನಾ ಅವರು ಡಾಕ್ಟರ್ ಜೊತೆ ಟ್ರೀಟ್ಮೆಂಟ್, ಫಸ್ಟ್ ಏಡ್ ಮಾಡಿಸಿಕೊಂಡಿರಬಹುದು ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಯಾಕೆ ಅಂದರೆ ಜೂನ್ 16 1:30ಗೆ ಅವರ ಬಾಡಿ KM 120 ಪೋಸ್ಟ್ಗೆ ಬಂದಾಗ ಅವರ ಗಾಯಗಳು ಫ್ರೆಶ್ ಆಗಿ ಇದ್ದವು. ಸ್ಪಾಟ್ನಲ್ಲಿ ಎಷ್ಟೋ ಜನರ ಚೈನೀಸ್ ಡೆಡ್ ಬಾಡೀಸ್ ಬಿದ್ದಿವೆ. ಚೈನೀಸ್ ಬಾಡಿನ ಮುಟ್ಟಬಾರದು ಅಂತ ಮೇಲಿನಿಂದ ಆರ್ಡರ್ ಬಂದಿತ್ತು. ಅದಕ್ಕೆ ಇಂಡಿಯನ್ ಆರ್ಮಿ ಮುಟ್ಟಲಿಲ್ಲ. ಸ್ವಲ್ಪ ಸಮಯದ ನಂತರ ಚೈನಾ ಆಂಬ್ಯುಲೆನ್ಸ್ ಬಂದು 36 ಸ್ಟ್ರೆಚರ್ಸ್ನಿಂದ 36 ಮಂದಿಯನ್ನು ತಗೊಂಡು ಹೋಗಿದ್ದಾರೆ. ಈ 36 ಮಂದಿಯಲ್ಲಿ 17 ಜನ ಮರಣ ಹೊಂದಿದ್ದಾರೆ. ಭಾರತದಿಂದ 20 ಜನ ಸೈನಿಕರು ವೀರಮರಣ ಹೊಂದಿದ್ದಾರೆ ಎಂದು ಇಂಡಿಯನ್ ಆಫಿಷಿಯಲ್ ಆಗಿ ಪ್ರಕಟಿಸಿದೆ. ಆದರೆ ಚೈನಾ ತಮ್ಮ ಕಡೆಯಿಂದ ಕಮಾಂಡಿಂಗ್ ಆಫೀಸರ್, ಇಂಟರ್ಪ್ರಿಟರ್, 3 ಸೋಲ್ಜರ್ ಸೇರಿ ಕೇವಲ 5 ಜನ ಮರಣ ಹೊಂದಿದರು ಅಂತ ಹೇಳಿತು. ಆಮೇಲೆ ಜರುಗಿದ ಇಂಡಿಯಾ ಚೈನಾ ಮೀಟಿಂಗ್ ನಲ್ಲಿ ಚೈನಾ ಬ್ರಿಗೇಡಿಯರ್ ಆಫೀಸರ್ ಇಂಡಿಯನ್ ಕರ್ನಲ್ ಜೊತೆ ಗಾಲ್ವಾನ್ ಕ್ಲಾಶ್ ನಲ್ಲಿ 17 ಜನ ಚೈನೀಸ್ ಸೋಲ್ಜರ್ಸ್ ತೀರಿ ಹೋದರು ಅಂತ ಒಪ್ಪಿಕೊಂಡರು. ಚೈನೀಸ್ ದೇಶದ ಜನರು ಗೌರ್ಮೆಂಟ್ಗೆ ಈ ಕ್ಲಾಶಿನಲ್ಲಿ ಎಷ್ಟು ಚೈನೀಸ್ ಸೋಲ್ಜರ್ಸ್ ಮರಣ ಹೊಂದಿದ್ದರು ಅಂತ ಪ್ರಶ್ನಿಸಿದರು. ಆದರೂ ಇಂಡಿಯಾ ತರಹ ಆಫಿಷಿಯಲ್ ಆಗಿ ರಿವೀಲ್ ಮಾಡಿಲ್ಲ. 2021 ರಿಪಬ್ಲಿಕ್ ಡೇ ದಿನ 16 ಬಿಹಾರ್ ರೆಜಿಮೆಂಟ್ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸಂತೋಷ್ ಬಾಬುಗೆ ಮರಣೋತ್ತರವಾಗಿ ರಾಷ್ಟ್ರದ 2ನೇ ಅತ್ಯುನ್ನತ ಪ್ರಶಸ್ತಿಯಾದ ಮಹಾವೀರ್ ಚಕ್ರವನ್ನು ಕೊಡಲಾಯಿತು. ಇತರೆ 5 ಗಾಲ್ವಾನ್ ಬ್ರೇವ್ ಹಾರ್ಟ್ಸ್ ವೀರ ಯೋಧರಾದ ನಾಯಿಬ್ ಸುಬೇದಾರ್ ನಾಥೂರಾಮ್ ಸೋರೆನ್, ನಾಯಕ್ ದೀಪಕ್ ಸಿಂಗ್, ಹವಾಲ್ದಾರ್ ಕೆ ಪಳನಿ ಮತ್ತು ಸುಬೇದಾರ್ ಗುರ್ತೇಜ್ ಸಿಂಗ್ ರಾಷ್ಟ್ರದ 3ನೇ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ವೀರ ಚಕ್ರವನ್ನು ಕೊಡಲಾಯಿತು. 2020ರಲ್ಲಿ